ಸಿ ಪಂಚಾಯತಿ ತಾಲೂಕು ಆಫೀಸ್ ನಗರಸಭೆ ಎಲ್ಲಾರ ಹತ್ರ MLA ಇಂದ ಹಿಡಿದು ಅಲ್ದಿದ್ದೀನಿ ಈ ಭೂಮಿ ತಾಯಿ ಇಟ್ಕೊಂಡು ನಿಜ ಹೇಳ್ತಾ ಇದೀನಿ. ಆತರ MLA ಇಂದ ಹಿಡಿದು ಅಲ್ದಿದ್ದೀನಿ ಈ ಭೂಮಿ ತಾಯಿ ಇಟ್ಕೊಂಡು ನಿಜ ಹೇಳ್ತಾ ಇದೀನಿ. ಆದ್ರೆ ಇವ್ರು ಇದಾರಲ್ಲ ದೇವ್ರಂತ ಮನುಷ್ಯರು ಈ ಜಾಗವನ್ನ ಕೊಟ್ಟಿದ್ದಾರೆ. ಬನ್ರಿ ಕಟ್ಸನ. ಯಾವುದೇ ಪಕ್ಷ ಆಗ್ಲಿ ಭೇದ ಭಾವ ಮಾಡ್ಬೇಡಿ, ಬರ್ರಿ ರೀ ಇಲ್ಲಿ ಬರ್ರಿ ಆಶ್ರಮನ ಕಟ್ಸನ. ನಾನ್ ಮಾಡ್ತಾ ಇರೋದು ನನ್ನ ಮಕ್ಳಿಗಾಗಿ ಅಲ್ಲ ರೀ ನೋಡ್ರಿ, ನನ್ನ ಮಕ್ಳಿಗಾಗಿ ಎಲ್ಲ ನಾನು ಮಾಡ್ತಾ ಇರೋದು. ಜನರಿಗೆ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ರೀ 5-6 ಜನರಿಗೆ ವಿಡಿಯೋನ ಶೇರ್ ಮಾಡ್ರಿ. ಎಲ್ರಿ ಶೇರ್ ಮಾಡ್ತಾನೆ ಇಲ್ಲ, ಬರೀ ನೋಡ್ತಾನೆ ಇದೀರ ಜನ. ಬರ್ರಿ ಎಂತೆಂತರ್ಗೋ ಸಪೋರ್ಟ್ ಮಾಡ್ತಾ ಇದ್ರ ರೀ. ಈ ಭೂಮಿ ತಾಯಿ ಮುಟ್ಕೊಂಡು ಹೇಳ್ತಾ ಇದೀನಿ. ಬರ್ರಿ ಈ ಜಾಗ ಸಿಗಕ್ಕೂ ನಾನು ಪುಣ್ಯ ಮಾಡಿದೀನಿ. ನೋಡ್ರಿ ಇಲ್ಲಿದಾರಲ್ಲ ದೇವ್ರಂತ ಮನುಷ್ಯರು. ನಮ್ಮ ನೆಲಮಂಗಲ ತಾಲೂಕಲ್ಲಿ ನಾಯಿ ತರ ಅಲ್ದಿದ್ದೀನಿ ನಾನು. ಬೇರೆ ಜನಗಳ ಹತ್ರ ಏನ್ರಿ ಸುಳ್ಳು ಹೇಳ್ತಾ ಇಲ್ಲ, ಪ್ರಾಮಾಣಿಕರೇ. ಈ ಮಣ್ಣು ಮುಟ್ಕೊಂಡು ಹೇಳ್ತಾ ಇದ್ರಿ. ಅಧಿಕಾರಿಗಳೇ DC AC ಪಂಚಾಯತಿ ತಾಲೂಕು ಆಫೀಸ್ ನಗರಸಭೆ ಎಲ್ಲಾರ ಹತ್ರ MLA ಇಂದ ಹಿಡಿದು ಅಲ್ದಿದ್ದೀನಿ ಈ ಭೂಮಿ ತಾಯಿ ಇಟ್ಕೊಂಡು ನಿಜ ಹೇಳ್ತಾ ಇದೀನಿ. ಆದ್ರೆ ಇವ್ರು ಇದಾರಲ್ಲ ದೇವ್ರಂತ ಮನುಷ್ಯರು ಈ ಜಾಗವನ್ನ ಕೊಟ್ಟಿದ್ದಾರೆ. ಬನ್ರಿ ಕಟ್ಸನ. ಯಾವುದೇ ಪಕ್ಷ ಆಗ್ಲಿ ಭೇದ ಭಾವ ಮಾಡ್ಬೇಡಿ, ಬರ್ರಿ ರೀ ಇಲ್ಲಿ ಬರ್ರಿ ಆಶ್ರಮನ ಕಟ್ಸನ. ನಾನ್ ಮಾಡ್ತಾ ಇರೋದು ನನ್ನ ಮಕ್ಳಿಗಾಗಿ ಅಲ್ಲ ರೀ ನೋಡ್ರಿ, ನನ್ನ ಮಕ್ಳಿಗಾಗಿ ಎಲ್ಲ ನಾನು ಮಾಡ್ತಾ ಇರೋದು. ರೋಡಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕರೆ ತಂದು ಚಿಕ್ಕದಾಗಿ ಸೇವೆನ ಸಲ್ಲಿಸ್ತಾ ಇದೀನಿ. ಬರ್ರಿ ಇದೊಂದು ಆಶ್ರಮನ ಕಟ್ಸನ. ಬರ್ರಿ ನೋಡ್ರಿ, ಇನ್ನೊಬ್ರು ಇದಾರೆ. ಬರ್ರಿ ದೇವ್ರಂತ ಮನುಷ್ಯರು ಇನ್ನೊಬ್ರು ಇದಾರೆ. ನಮ್ಮ ಆಶ್ರಮಕ್ಕೆ ದಾನ ಮಾಡಿದಿರಂತ ದೊಡ್ಡ ವ್ಯಕ್ತಿ. ಮಾತಾಡ್ಸೋಣ ಬನ್ನಿ. ಅಂಕಲ್ ನಮಸ್ತೆ. ಏನ್ ಅನಿಸ್ತೈತಿ ಈ ಜಾಗ ನೋಡಿದ್ರಲ್ಲ? ನಾನು ಬೆಂಗಳೂರಲ್ಲಿ 3 ಜಾಗ ತಗೊಂಡಿದ್ದೀನಿ, ಕೊಟ್ಟಿದ್ದೀನಿ. ಬೆಂಗಳೂರಿಗೆ ಬಂದು ನಾನು 47 ವರ್ಷ ಆಯ್ತು. ಆದ್ರೆ ಏನೋ ಇವತ್ತಿಗೂ ದುಡಿತಾ ಇದ್ದೀನಿ, ತಿಂತಾ ಇದ್ದೀನಿ. ಅದರಲ್ಲಿ ಸೇಪಲ್ಲಿ ಇಟ್ಟಿದ್ದು ನೀನು ಬಂದು ಫಸ್ಟ್ ದಿನ ಹೇಳ್ದಿಲ್ಲ ಇಂಥದ್ದೊಂದು ಇದೆ ಅಂತೇಳಿ. ನಮಗೆ ಚೌಧರಣ್ಣ ನಮ್ಗೆ ಫಸ್ಟೇ ಗೊತ್ತಿತ್ತು, ಇಲ್ಲ ನಮ್ಮ ಪಕ್ಷದವರು. ನನ್ನ ಕೈಲಿದ್ದಿದ್ದು 2 ಲಕ್ಷ ರೂಪಾಯಿ ಅಂತೇಳಿ. ನಾನು ಬಡವ, ಒಬ್ಬ ಅಡಿಗೆ ಭಟ್ಟ. ಅದನ್ನು ಎತ್ತಿ ತೆಗೆದು ಕೊಟ್ಬಿಟ್ಟೆ ಬಟ್ ಅಂತೇಳಿ. ನೀ ಹೇಳಿದಾಗ ಒಂದೇ ದಿನಕ್ಕೆ ಕೊಡ್ತೀನಿ ಅಂತ ಹೇಳಿದೆ. ಆ ಜಾಗಕ್ಕೆ ನಾಳೆ ಕಲೆ ಕೊಡ್ತೀನಿ ಅಂತ ಹೇಳಿದೆ. ಕಲೆ ಕೊಟ್ಟಿದ್ದೀನಿ. ಎಲ್ಲರೂ ಒಬ್ಬ ಮನುಷ್ಯ ಅಡಿಗೆ ಮಾಡೋನು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ದುಡ್ಡಿರೋರು ಎಷ್ಟು ಕೊಡ್ಬೋದು, ಕೂಡಿ ಇಟ್ಟರೆ ಎಷ್ಟು ಕೊಡ್ಬೋದು? ಎಲ್ಲರೂ ಏನ್ ನಾವು ಬರ್ತಾ ಹೊತ್ಕೊ ಬಂದಿಲ್ಲ, ಹೋಗ್ತಾ ಹೊತ್ಕೊಂಡು ಹೋಗಲ್ಲ. ಇರೋಷ್ಟು ದಿನ ನನಗೆ 60 ವರ್ಷ ಹತ್ರ ಬಂದಿದೆ, 1 ವರ್ಷ ಕಡಿಮೆ ಇದೆ, ನಡೀತಾ ಇದೆ. ಇನ್ನು ದುಡಿತೀನಿ, ತಿಂತೀನಿ. ಇನ್ನು ಹಂಗೆ ನಿಮ್ ನೆಲಮಂಗಲ ಇರೋದಂಗೆ ಕೆಲಸ ಮಾಡ್ಕೊತೀವಿ. ಒಳ್ಳೆ ಹೆಸರಿದೆ ನಮ್ಗೆ, ಒಳ್ಳೆ ಹೆಸರಿದೆ. ಎಲ್ಲರಿಗೂ ಜಯರಾಮ್ ಅಂಕಲ್ ಅಂತ ಎಲ್ಲ ನೋಡ್ತಾ ಇದ್ರಲ್ಲ, ಜಯರಾಮಣ್ಣ 2 ಲಕ್ಷ ಆಶ್ರಮಕ್ಕೆ ದಾನವನ್ನ ಮಾಡಿದ್ದಾರೆ. ಈ ಆಶ್ರಮ ಕಟ್ಟಡ ನಿರ್ಮಾಣ ಮಾಡೋದಿಕ್ಕೆ ಬರ್ರಿ ಅಣ್ಣ, ಬರ್ರಿ ಅಕ್ಕ, ಇನ್ನೂ ಬರ್ರಿ ಜನ ಸಪೋರ್ಟ್ ಮಾಡ್ರಿ. ಇಂಥ ಜನ ಯಾರು ಸಿಗಲ್ಲ. ನೀವು ಬನ್ನಿ ಮುಂದೆ. ನೋಡಿ ಇವರು ಮಾಡಿದಂತ ಸೇವೆ ನನಗೆ ನಿಜವೂ ಕೈ ಮುಗಿಬೇಕು ಇವ್ರಿಗೆ. ಅಣ್ಣ ನಮಸ್ಕಾರ. ನೋಡಿ ಹಾಗೆ ಹೇಳಿದ್ನಲ್ಲ, ಈ ಜಾಗ ಕೊಟ್ಟ ಆ ದೇವ್ರಿಗೂ ನಮಸ್ಕಾರ. ಬರ್ರಿ ಅಣ್ಣ ತಂದಿರೆ. ನಾನು ಹೇಳಿದ್ನಲ್ಲ ಎಂತ ಜನ ಇದ್ರ, ಬರ್ರಿ ಸ್ವಲ್ಪ ಬರ್ರಿ ಸಪೋರ್ಟ್ ಮಾಡ್ರಿ. ನಾನೇನು ಸತ್ತಾಗ ಒತ್ಕೊಂಡೋಗಲ್ಲ. ಏನು ಅವ್ರು ತಿನ್ನಕ್ಕೆ ಏನು ಕೇಳ್ತಿಲ್ಲ, ಅವ್ರ ಹೆಂಡತಿ ಮಕ್ಳಿಗೆ ಏನು ಕೇಳ್ತಾ ಇಲ್ಲ. ಅನಾಥರಿಗೆ, ಭಿಕ್ಷುಕರಿಗೆ, ರೋಡಲ್ಲಿ ಬಿತ್ಕೊಂಡು ನಳ್ತಾ ಇರೋರಿಗೆ ಅವ್ರ ಆಶ್ರಮದಲ್ಲಿ ಈಗ ನಾವು ಹೋಗಿ ನೋಡ್ಕೊಂಡ್ಬಂದು ನಾನು ಸುಮ್ಮನೆ ಕೊಟ್ಟಿಲ್ಲ. ಅವ್ರು ಹೋಗಿ ಆಶ್ರಮದ ಹೋಗಿ 2 ದಿನ ಇತ್ತು. ಅದು ಕಷ್ಟ ಏನಿದೆ ಅಂತ ನಾನು ನೋಡಿ ಕೊಟ್ಟಿದ್ದೀನಿ, ಸುಮ್ಮನೆ ಕೊಟ್ಟಿಲ್ಲ. ಹುಚ್ಚರು, ಕೆಪ್ರು, ಕೆಮಿ ಇಲ್ಲ, ಏನಿಲ್ಲ. ಕಾಲು ಒಬ್ರಿಗೆ ಕುರುಡ್ರು, ಕೆಪ್ರು, ಏನೇನು ಔಷಧಿ ಜನಗಳು ಮಾತು ಬರಲ್ಲ, ಮೂಗುರು ಕಣ್ಣಿಲ್ಲ, ಏನಿಲ್ಲ. 2 ಹೊತ್ತು 3 ಹೊತ್ತು ಊಟ ಹಾಕ್ತಾರಂದ್ರೆ ಆ ಮನುಷ್ಯನಿಗೆ ಇವನೊಬ್ಬ ಆಟೋ ಡ್ರೈವರ್ ಆಗಿ ಸೇವೆ ಮಾಡ್ತಾರಂದ್ರೆ ದಯವಿಟ್ಟು ಜನರೇ, ದಯವಿಟ್ಟು ನಿಮ್ ಕೈ ಬಿಡ್ತಾ ಇದೀನಿ. ಇವ್ರಿಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಬರ್ರಿ ಜಾಗನ ಕಟ್ಸನ. ಬರ್ರಿ ಪ್ಲೀಸ್ ರೀ. ಈ ವಿಡಿಯೋನ 5 ಜನಕ್ಕೆ ಶೇರ್ ಮಾಡಿ. ನಿಮ್ಮ ಕೈಲಾದ ತನು ಮನ ಧನ ಸಹಾಯ ಮಾಡಿ. ಕಾಣ್ತಾ ಇಲ್ವಾ? ಶೇರ್ ಮಾಡಕ್ ಆಗ್ತಾ ಇಲ್ವಾ? ನೀವು 5 ರೂಪಾಯಿ ಸಹಾಯ ಮಾಡಕ್ ಆಗ್ತಾ ಇಲ್ವಾ? 10 ಜನರಿಗೆ ಹೇಳಿ ಸಹಾಯ ಮಾಡಿಸಿ. ನನಗಾಗಿ ಎಲ್ಲ ಇಲ್ಲಿ 1 ರೂಪಾಯಿ ಕಳಿಸಿ ಸಂತೋಷ, 100 ರೂಪಾಯಿ ಕಳಿಸಿ ಸಂತೋಷ, 2 ಲಕ್ಷ ಕಳಿಸಿ ಸಂತೋಷ, 1 ಚೀಲ ಸಿಮೆಂಟ್ ಇಂಟಲ್ಲಿಗೆ ಹಾಕಪ್ಪ ಅಂತ ಹೇಳಿದ್ರೆ ಅದು ಸಂತೋಷ. ನಿಮ್ಗೆ ಧನ್ಯವಾದ. 2 ಲಕ್ಷ ಆಶ್ರಮಕ್ಕೆ ಕಟ್ಟಡಕ್ಕೆ ಸಹಾಯ ಮಾಡಿದ್ರ. ನೋಡಿ ಅಣ್ಣನವರು ಹೇಳಿದ್ನಲ್ಲ ಇಲ್ಲಿ, ನಮ್ಮ ಜಗದೀಶ್ ಚೌಧರಿ ಅಣ್ಣ ಅವ್ರಿಗೆ ಒಳ್ಳೇದಾಗ್ಲಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನಮ್ಮ MTB ಅಪ್ಪಾಜಿ ಮತ್ತೆ ಅನ್ನದಾತರು ನಮ್ಗೆ ಪ್ರತಿ ತಿಂಗಳು ಅನ್ನ ಕೊಡ್ತಾರೆ, ನೋಡ್ತಾ ಇದ್ರಲ್ಲ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ನಮಗೆ ಸಹಾಯ ಮಾಡ್ತಾರಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ.